ನಿತ್ಯ ಜೀವನದಲ್ಲೇ ಹಾಸ್ಯ ಇರುತ್ತೆ. ದಾರಿನಲ್ಲಿ, ಮನೆಯಲ್ಲಿ, ಎಲ್ಲಿ ಬೇಕಾದರೂ ಅದು ಸಿಗಬಹುದು. ಆದರೆ ಬನ್ನಿ, ಎಲ್ಲಿ ಹೇಗೆ ಹಾಸ್ಯ ಚಟಾಕಿಗಳು ಸಿಡಿಯುತ್ತವೆ ಅನ್ನೋದನ್ನು ಕಾಮಿಡಿ ಕಿಲಾಡಿಗಳ ಬಾಯಿನಲ್ಲೇ ಕೇಳೋಣ. ಗಿಡ ಬಾಡಿದರೆ ನೀರು ಬಿಡುವೆ, ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ. ನೋಡಿ ಎಷ್ಟು ಚೆನ್ನಾಗಿದೆ. ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ, ಬೆಂಗಳೂರಿನ ಜನರನ್ನು ನಗಿಸಲು ನಾ ಪ್ರಾಣ ಬಿಡುವೆ. ಭಾಳ ಸಂತೋಷ. ಚಪ್ಪಾಳೆ ಹೊಡೆದ್ರೆ ಇನ್ನೊಂದು ಲೈನ್ ಕೇಳಿ ಹೊಡಿಬೇಕಾಗಿತ್ತು, ತಪ್ಪು ಮಾಡಿದ್ರಿ. ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ, ಬೆಂಗಳೂರು ಜನರನ್ನು ನಗಿಸಲು ನಾ ಪ್ರಾಣ ಬಿಡುವೆ, ಆಗಾಗ ಹೀಗೆ ರೀಲು ಬಿಡುವೆ. ಹೌದಾ ಸ್ನೇಹಿತರೆ? ಸಹಜವಾಗಿ ಆಡುವಂಥ ಮಾತುಗಳು ಒಂದು ಚೂರು ಡೈವರ್ಷನ್ ಆಯಿತು ಅಂದರೆ, ಬೇರೆ ದಿಕ್ಕನ್ನು ಹಿಡೀತು ಅಂದರೆ ಅದು ಹಾಸ್ಯದ ಹೊಳಪಿಗೆ ಕಾರಣ ಆಗ್ತದೆ. ಏನು ಹಾಸ್ಯ? ನಮ್ಮ ವೈವಿ ಗುಂಡೂರಾವ್ ಭಾಳ ಚಂದ ಹೇಳ್ತಿದ್ದಾರೆ, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ ಹಮಾರ ಹಮಾರ. ಭಾಳ ಮೆಚ್ಚುವಂಥ ಹಾಡು. ಎಲ್ಲರೂ ತುಂಬ ಸಂತೋಷ ಪಡ್ತೀವಿ. ಇದು ಎಲ್ಲರೂ ದೇಶಭಕ್ತಿ ಗೀತೆ ಅಂತಲೇ ತಿಳ್ಕೊಂಡಿದ್ದೀರಿ. ಮಾಮೂಲು ಟ್ರ್ಯಾಕ್ ಅದು. ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡಿದ್ರೆ ಬೇರೆ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ವಾರ ಬೆಳಿಗ್ಗೆ ಸಾಯಂಕಾಲ ಬೇರೆ ಬೇರೆ ಹೋಟ್ಲುಗಳಲ್ಲಿ ಬೇರೆ ಬೇರೆ ತಿಂಡಿ ತಿನಿಸು ಊಟ ಮಾಡಿದ. ನಾರ್ತು, ಸೌತು, ಚೈನೀಸು, ಜಪಾನೀಸು, ಎಷ್ಟೆಷ್ಟಿದೆಯೋ, ಅಂಡಮಾನು, ನಿಕೋಬಾರೀಸು, ಆ ಥರದ್ದು ಏನೇನಿದೆಯೋ, ಕಪ್ಪೆ, ಹಾವು ಮೊದಲು ಮಾಡಿ ಎಲ್ಲ ತಿಂದ. ಹೊಟ್ಟೆ ಊದ್ಕೊಂಬಿಡ್ತು. ಡಾಕ್ಟ್ರ್ ಹತ್ರ ಹೋದ. ಏನಪ್ಪ ಸರ್ ನೋಡಿ ಏನಾಗಿದೆ? ಏನು ತಿಂದಿಯೋ ಮಾರಾಯ, ಜಗತ್ತಿನ ಎಲ್ಲ ಪ್ರಾಣಿಗಳದಾವಲ್ಲಪ್ಪ ನಿನ್ನ ಹೊಟ್ಯಾಗ, ಮತ್ತು ನಾನು ಏನು ಮಾಡ್ಬೇಕು? ಇದಕ್ಕೆ ಏನೂ ಔಷಧಿ ಇಲ್ಲ, ಇನ್ನು ಒಂದು ವಾರ ನೀ ಏನೂ ತಿನ್ನಬಾರ್ದು, ಬರೀ ಅನ್ನ ತಿಳಿ ಸಾರು ತಿನ್ಬೇಕು, ಅಂದ್ರೆ ನೀನು ಹೊಟ್ಟೆ ಆರಾಮಾಕತ್ತೆ. ಅವತ್ತಿನಿಂದ ಬಂದು 2 ದಿವಸ ತಿಳಿ ಸಾರು ಅನ್ನ ತಿಂದ, ಕ್ಲಿಯರ್ ಆಗಿಬಿಡ್ತು ಹೊಟ್ಟೆ. ಆವಾಗ ಅವನು ಅನ್ಕಂಡ, ಮೊಹಮ್ಮದ್ ಇಕ್ಬಾಲ್ರು ಎಷ್ಟು ಜಾಣರು, ಆಗಿನ ಕಾಲಕ್ಕೇನೆ ಹಾಡು ಬರೆದಿದ್ದಾರೆ, ಸಾರೇ ಜಹಾಂ ಸೆ ಅಚ್ಚಾ, ಅನ್ನ ಸಾರೇ ಜಹಾಂ ಸೆ ಅಚ್ಚಾ. ಹೌದಾ? ಸಾರನ್ನನೇ ಜಹಾಂ ಸೆ ಅಚ್ಚಾ, ಎಲ್ಲದಕ್ಕಿಂತ ಅದೇ ಬೆಸ್ಟು, ಅದೇ ಆರೋಗ್ಯಕರವಾದಂಥ ಆಹಾರ. ಇಡೀ ಬೆಂಗಳೂರು ಜನರಲ್ಲಿ ನಾನು ಪ್ರಸಿದ್ಧನಾಗಿರೋದು ನನ್ನ ಉತ್ತರ ಕರ್ನಾಟಕ ಭಾಷೆಯಿಂದ. ನಮ್ಮ ಉತ್ತರ ಕರ್ನಾಟಕದ ಭಾಷಾ ಜ್ಞಾನದಿಂದ ಕೂಡಿದ್ದಲ್ರಿ, ಆತ್ಮವಿಶ್ವಾಸದಿಂದ ಕೂಡಿದ್ದು. ಕಾನ್ಫಿಡೆನ್ಸ್ ಇದು, ನಾಲೆಡ್ಜ್ ಇಲ್ಲ. ನಾಲೆಡ್ಜ್ ಎಲ್ಲ ನಾವು ನಿಮ್ಗೆ ಬಿಟ್ಟಿವ್ರಿ. MA PhD ಡಿಗ್ರಿ ಏಸ್ ತೊಗೊತೀರಿ ತೊಗೊರಿ, ನಾವು ಯಾವ ಮುಟ್ಟಂಗಿಲ್ಲ. ಅವನು ಅಷ್ಟು ನಿಮ್ಗೆ ಕೊಡ್ತೀವಿ. ಗೋಲ್ಡ್ ಮೆಡಲು, ಸಿಲ್ವರ್ ಮೆಡಲು, ಕಂಚು, ತಾಮ್ರ, ಹಿತ್ತಾಳಿ, ನಮಗೇನೂ ಬೇಡ. ನಿಮ್ಮ ನಡುವೆ ಅಡ್ಡಾಡಕ್ಕೆ ಜಾಗ ಮಾಡಿ ಕೊಟ್ಟುಬಿಡ್ರಿ ಸಾಕು, ನಾವೆಲ್ಲ ಕಲ್ತು ಬಿಡ್ತೀವಿ ನಿಮಗೆ. ಇಲ್ಲಿ ಮನೆಯ ಒಳಗಡೆ ಕೂತು ರ್ಯಾಂಕ್ ಬರೋರು ಭಾಳ ಜನ ರೀ. ನಮ್ಮ ಊರಾಗ ರೋಡ್ನಾಗ ಬಿದ್ದು ವಿದ್ಯಾವಂತರಾದವ್ರು ಭಾಳ ಮಂದಿ ಅದಾರ. ನೀವೆಲ್ಲ ಹೇಳ್ತೀರಿ ಬೆಂಗಳೂರು ಜನ, ಏನು ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಬೆಳಕಲ್ಲಿ ಓದಿದರು, ಅಬ್ದುಲ್ ಕಲಾಂ ಕಂದೀಲ್ ಬೆಳಕಲ್ಲಿ ಓದಿದರು. ನಮ್ಮ ಕಡೆ ಒಬ್ಬ ಕೇಳಿದ, ಏನು ಅವರೆಲ್ಲ ಬೀದಿ ದೀಪ ಕಂದೀಲ್ ದೀಪನಾಗ ಓದಿದ್ರ, ಮತ್ತು ಅವ್ರು ಹಗಲು ಏನು ಮಾಡ್ತಿದ್ರಲ್ಲೇ ಅಂದ. ಹೌದಾ? ಇದೇ ಡಿಫ್ರೆಂಟಾಗಿ ಯೋಚನೆ ಮಾಡೋದಂದ್ರೆ, ಸದಾ ಕಂದೀಲ್ ಬೆಳಕು ಬೀದಿ ದೀಪ ಇದೇ ಹೇಳ್ತಾರೆ, ಹಗಲು ಏನು ಮಾಡ್ತಿದ್ರು ಅವರು ಅಂದರೆ ಓದೋ ಕಲ್ಪನೆ ನಮ್ಮಲ್ಲಿ ಭಾಳ ಕಮ್ಮಿ ಸ್ನೇಹಿತರೆ. ಒಂದು ಡಿಗ್ರಿ ತೊಗೋಬೇಕಾದ್ರೆ ಕುರಿ ಕ್ವಾಣ ಬಿದ್ದು ಹೋಗ್ತದೆ ನಮ್ಮದು. BA ಆಗಬೇಕಾದ್ರೆ ಸಾಕಪ್ಪ, ಹೆಣ್ಣು ಸಿಕ್ಕರೆ ಸಾಕು, ಡಿಗ್ರಿ ಆದವ್ರು ಹೆಣ್ಣು ಕೊಡ್ತೀನಿ ಅಂತಾರೆ ನಮ್ಮಲ್ಲಿ. ಹೀಗಾಗಿ ಡಿಗ್ರಿ ಮಾಡ್ತಾವ್ರಿ. ಇಲ್ಲಿ ಸುಳ್ಳು ಲಗ್ನ ಪತ್ರದಾಗ BA ಅಂತ ಹಾಕ್ಸಿಬಿಡ್ತಾರೆ ರೀ, ಅದು ಬ್ರ್ಯಾಕೆಟ್ನಾಗ ಹಾಕ್ಸಿರ್ತಾರೆ ರೀ. 4 ಮಕ್ಕಳಾದರೂ ಬ್ರ್ಯಾಕೆಟ್ ಓಪನ್ ಆಗಂಗಿಲ್ಲ ಅವರು, ಯಾಕಂದ್ರೆ ಪಾಸ ಆಗೋದಿಲ್ಲ ಅವರು. ಹಾಂ, ಆದ್ರೆ ಕಾನ್ಫಿಡೆನ್ಸ್ ಭಾಳ, ಎಲ್ಲಿ ಬಿಟ್ಟರು ಬದುಕ್ತಾವ್ರಿ. ಬಿಜಾಪುರದಿಂದ ಒಂದು ಬಸ್ಸು, ರಾಯಚೂರು, ಬಿಜಾಪುರ, ಹುಬ್ಬಳ್ಳಿಯಿಂದ ರಾತ್ರಿ ಒಂದು ಬಸ್ ಖಾಲಿ ಹೊಂಟೈತಲೆ, ಬೆಂಗಳೂರಿಗೆ ಯಾರ್ಯಾರು ಹೋಗ್ತೀರಿ ಅಂದ್ರೆ ಇಡೀ ಬಸ್ ಮಂದಿ ರೆಡಿ ಆಕತ್ರಿ, ನಾ ಬರ್ತೀನಿ ನಡಿ, ಫ್ರೀ ಅಂದ್ರೆ ಸಾಕ್ರಿ, ಹತ್ತಿ ಬಿಡ್ತಾರೆ ಬಸ್. ಉಟ್ಟು ಬಟ್ಟೆ ಮ್ಯಾಗ ಬರ್ತಾವ್ರಿ ಅವು. ಇಲ್ಲಿಗೆ ಬಂದು ಮೆಜೆಸ್ಟಿಕ್ನ ನಿಂತು ಅಲ್ಲೇ ಫುಟ್ಪಾತ್ನಾಗ ಒಂದು ಅಂಡರ್ವೇರು ಬನೀನು ತೊಗೊಂಡು ಅಲ್ಲೇ ಒಂದು ಸಬಕಾರ ತೊಗೊಂಡು ಎಲ್ಲೋ ಟ್ಯಾಂಕ್ನಾಗ ಜಳಕ ಮಾಡಿ ಊರೆಲ್ಲ ಸುತ್ತಿ ವಿಧಾನಸೌಧ ಮುಂದಿನ ದೂರ ಹೋಗಿಬಿಡ್ತಾವೆ. ನೀವು ಬೆಂಗಳೂರು ಜನ ಯೋಚನೆ ಮಾಡ್ತೀರಿ, ಧಾರವಾಡ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಆಗಿಬಿಟ್ರೆ ಗಾಬರಿ ಆಗಿಬಿಡ್ತೀವಿ ನೀವು. ಅಯ್ಯೋ ಧಾರವಾಡ ಅಂತೆ, ಎಲ್ಲಿದೆ ನೋಡಿ ಮ್ಯಾಪ್ ಹಾಕಿ, ಇಲ್ಲೇ ಬಿಜಾಪುರ ಅಂತೆ ನೋಡಿ, ಎಲ್ಲಿದೆ ನೋಡಿ ಮ್ಯಾಪ್ ಹಾಕಿ ಹುಡುಕ್ತೀರಿ ನೀವು. ನಾವು ಖುದ್ದು ಅಲ್ಲೇ ಬಂದ ಹುಡುಕ್ತೀವ್ರಿ ಅವನ್ನ. ಯಾವುದೇ ಕಾರ್ಯಕ್ರಮ ಇರಲಿ, ಏನೇ ಮನೇಲಿ ನಡೀಲಿ, ಮಕ್ಕಳನ್ನ ಮುಂದೆ ಬಿಡಿ. ಕೆಲವ್ರು ಮಕ್ಕಳನ್ನ ಅವನಿಗೆ, ಮಗು ನಿನ್ನ ಹೆಸರೇನು ಅಂತ ಅವ್ನು ಕೇಳಿದ್ರೆ ತಾಯಿನೇ, ಅವನ ಹೆಸರು ಪ್ರಶಾಂತ್. ಮಗು ನಿಮ್ಮ ತಂದೆ ಹೆಸರೇನು? ಅವ್ರ ತಂದೆ ಹೆಸರು ವಿನಯ್ ಕುಮಾರ್. ಅವಸರ ಇವಳಿಗೆ. ಎಲ್ಲ ಮಕ್ಕಳಿಂದನೇ ಹೇಳೋದನ್ನು ಮಾತಾಡ್ಸೋದನ್ನು ಕಲೀರಿ, ಅವ ಮಕ್ಕಳಿಗೆ ಧೈರ್ಯ ಬರ್ತದೆ. ನಡಿ ಪ್ರಶಾಂತ್, ನೀವು ಒಳಗಡೆ ನಡಿ, ನೀನು ರ್ಯಾಂಕ್ ಬರಬೇಕು, ಹಾಗೆಲ್ಲ ಹೊರಗಡೆ ಬರಬಾರ್ದು. ಏನು ರ್ಯಾಂಕ್ ಬರೋರು ಹೊರಗೆ ಬರಬಾರ್ದನ್ರಿ? ಹಾಂ, ನಮ್ಮಲ್ಲಿ ಬೀದಿ ಹೊರಗೆ ಬಜಾರ್ದಾಗ ಅಡ್ಡಾಡಿ ರ್ಯಾಂಕ್ ಬರೋರು ಎಷ್ಟೋ ಮಂದಿ ಅದಾರ ರೀ. ಒಳಗೆ ಕೂತು ಓದಿದ್ರೆ ರ್ಯಾಂಕ್ ಬರೋಂಗಿಲ್ಲ. ಅವು ಪೂರ್ತಿ ಮೈಲ್ಡಾಗಿ ಮೆಂಟಲಿ ರಿಟಾರ್ಡೆಡ್ ಆದಂಗೆ ಆಗ್ತಾರೆ ಅವರು.
ನೀವು ರ್ಯಾಂಕ್ ಬಂದವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡಿರಿ. 97, 98 ಏನು LKGಯಿಂದ ಹಿಡಿದು ಸಾಫ್ಟ್ವೇರ್ ತನವ 97 ಮೇಂಟೈನ್ ಮಾಡಿರ್ತಾನೆ ರೀ. ಅವನು ಮಾತಾಡಿಸ್ರಿ ನೀವು ಹಿಂಗಿರ್ತಾನೆ ಅವನು. ಮಮ್ಮಿ ನಾ ಎಲ್ಲಿ ಕೂತ್ಕೊಳ್ಳಿ ಅಂತಾನೆ. ಅವ್ರ ಮಮ್ಮಿ ಚೇರ್ ಇಡ್ಬೇಕು ಹಿಂದೆ, ಅವಾಗ ಕರೆಕ್ಟ್ ಕುಂದಿರ್ತಾನೆ. ಮತ್ತೆ ಎದ್ದು ಅವ್ರದ ಕೈ ಹಿಡ್ಕೊಂಡು ಮೆಲ್ಲಕ್ಕೆ ಅವ್ರ ಕಾರಿಗೆ ಹೋಗ್ತಾನೆ. ನಮ್ಮ ಓದವ್ ನೋಡ್ರಿ ಆ ಉತ್ತರ ಕರ್ನಾಟಕದವು ದಂದಾಗರ ಬಿಡ್ರಿ, ಕ್ವಾಣದಾಗರ ಬಿಡ್ರಿ, ಕುದುರೆಯಾಗರ ಬಿಡ್ರಿ, ಕುದುರೆಯಲ್ಲಿ ಕುದುರೆಯಾಗಿ ಎಮ್ಮೆಯಾಗಿ ಕ್ವಾಣದಾಗ ಕ್ವಾಣಾಗಿ ಬದುಕಿಬಿಡ್ತಾವೆ. ಹಾಂ, ಆ ಭಾಗದ ಜನರಿಗೆ ಇರ್ತಕ್ಕಂಥ ಬಡತನ, ಬರಗಾಲ, ಕಷ್ಟ ಕಾರ್ಪಣ್ಯಗಳು ಅವರಲ್ಲಿ ಆ ಧೈರ್ಯವನ್ನು ತುಂಬುತ್ತಾವೆ ಸ್ನೇಹಿತರೆ. ಟೈಲೆಟ್ನಾಗ ಭಾಳ ಚಂದ ಬರೆದಿರ್ತಾರೆ. ಟೈಲೆಟ್ ಸಾಹಿತ್ಯ ಓದ್ಬೇಕು ನಾವು, ಅಂದ್ರೆ ಹೊರಗೆ ಯಾರಿಗೆ ಹೇಳಬಾರ್ದು. ಅವನು ಅಲ್ಲೇ ಮೂಗು ಮುಚ್ಕೊಂಡು ಓದ್ಬೇಕು. ದೊಡ್ಡ ಪಂಡಿತಪ್ಪ ನೀನು ಹೊರಗೆ ಬಂದ್ಬಿಡ್ಬೇಕು. ಕೆಲವು ಸವಾಲಾಗಂತವು ಬರೆದಿರ್ತಾರೆ ರೀ. ಒಂದು ಬಸ್ ಸ್ಟ್ಯಾಂಡ್ ಟೈಲೆಟು ಬೆಂಗಳೂರಲ್ಲಿ ಹೋಗಿ ಕುಂತ ಬರೆದು ಬಿಟ್ಟಿದ್ದೆ. ಅದ್ರಿಗೆ ಏನು, ಲೇ ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲದೆ. ಇಷ್ಟೇ ನೋಡ್ರಿ, ಎಂಥ ಮಾತು, ಬೇರೆ ಹೊಳಂಗಿಲ್ಲದು. ಇನ್ನೊಂದು ಸಾರಿ ಓದ್ಯವ, ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲದೆ. ವಾಹ್, ಏನು ಬರೆದಿದ್ದಾನಲ್ವಾ ಇವನು, ಗುಡ್, ತುಂಬ ಒಳ್ಳೆಯ ವಿಷಯ. ನೋಡಿ ಹೇಗೆ ಯೋಚನೆ ಮಾಡಿದ್ದಾನೆ. ಯೋಚನೆ ಮಾಡುವಂಥ ದಿಕ್ಕು ಇದೆ. ನಿಜ, ಜಗತ್ತು ಚಂದ್ರನ ಮೇಲೆ ಕೂತಾಗ ನಾನು ಇಲ್ಲಿ ಕೂತ್ಕೋಬಾರ್ದಾಗಿತ್ತು, ನಾನು ಏನಾದರೂ ಮಾಡಲೇಬೇಕು. ಹೊರಗೆ ಬಂದ್ಬಿಟ್ಟಾವು. ಮಂಗಳೂರವು ಹೋದನ್ರಿ. ಅವ ಮೊದಲೇ ಭಯಸ್ತ ಕುಂತ ನೋಡ್ತಾನ, ಜಗತ್ತು ಚಂದ್ರನ ಮ್ಯಾಗ ಹೋಗೈತಿ, ನೀ ಇಲ್ಲ ಇಲ್ಲೇ ಕುಂತಿಯಲ್ಲೇ. ಅಮ್ಮ, ಮಂಡೆ ಬಿಸಿ ಆಗುವಂಥ ವಿಷಯ ಮಾರಾಯರೆ. ಎಂತ ಯೋಚನೆ ಮಾಡಿದಾನೆ ಅವ, ಪಸಂದಾಗಿ ಯೋಚನೆ ಮಾಡಿದ್ದಾನೆ. ಮಂಡೆನೇ ಮೆಚ್ಚಬೇಕಾದದ್ದೇ. ಮಂಡೆ ಯಾಕೆ ಮೆಚ್ತೀವೋ ಮರೆ, ಟ್ಯೂಸ್ಡೇ ಮೆಚ್ಚು ಅಂತ ನಾವು. ಅವನು ಮಂಡೆ ಮೆಚ್ಚಬೇಕಾದೆ. ನೋಡಿ, ಜಗತ್ತು ಚಂದ್ರನ ಮೇಲೆ ಹೋಗಿದೆ, ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ, ತಪ್ಪು ಕೂತ್ಕೊ. ಹೊರಗೆ ಬಂದ್ಬಿಟ್ಟ. ಇವರಿಬ್ಬರು ಸಟಕ್ನ ಹೊರಗೆ ಬಂದದ್ದು ನೋಡಿ, ಹುಬ್ಬಳ್ಳಿ ಹುಡುಗ ಗಾಬರಿ ಆಗಿಬಿಟ್ಟಲ್ಲಿ. ಇವು ಈಗ ಹೋಗಿ ಇವು ಬಂದುಬಿಟ್ಟವಲ್ಲ, ಅದಂತ ಜಲ್ದಿ ಮುಗಿಸ್ತಾರಪ್ಪ ಈ ಮಂದ್ಯಾರ ಅಂದ್ಕೊಂಡ. ಇವ ಹೋಗಿ ಕುಂತನ್ರಿ, ನೋಡ್ತಾನ ಕಂಡುಬಿಡ್ತು, ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲೇ. ಬಗಲಾಗ ಇಜ್ಜಲು ಬಿದ್ದಿತ್ತು ರೀ, ಇದ್ಲಿ ತೊಗೊಂಡವ ಅಂಜಲಿಲ್ಲ, ಹೇಳಕ್ಲಿಲ್ಲ, ಕೆಳಗೆ ಬರ್ದ. ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನಾನು ಇಲ್ಲೇ ಕುಂತೀನಿ ಅಂತ ತಿಳ್ಕೊಂಡಿರ್ಬೇಕು ನೀನು. ನಾನು ಹೋಗವನ ಚಂದ್ರನ ಮ್ಯಾಗ ನೀರಿಲ್ಲ ಅಂತ ಇಲ್ಲಿ ಕುಂತೀನಿ ಅಂತ ಬರ್ದ. ಉತ್ತರ ಕೊಡ್ಬೇಕ್ರಿ. ಉತ್ತರ ಕೊಡೋದಕ್ಕೆ ನಿಮಗೆ ಶಾಲೆಯಾಗ ಯಾರೂ ಕಲಿಸ್ಕೊಡಂಗಿಲ್ಲ. ಈ ಗೌರ್ಮೆಂಟ್ ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಇದೇ ವ್ಯತ್ಯಾಸ. ಕಾನ್ವೆಂಟ್ ಶಾಲೆಗಳ ಗ್ವಾಡಿಗೆ ಹೋಗಿ ಕಿವಿಗೊಟ್ಟು ಕಿಡಿಕಿಯಾಗಿ ಕೇಳ್ರಿ ನೀವು, ಮಕ್ಕಳಿಗೆ ಒಂದೇ ಒಂದು ಬೋಧನೆ ಮಾಡ್ತಿರ್ತಾರೆ ಅವರು. ಏನು, ಕೀಪ್ ಕ್ವೈಟ್, ಡೋಂಟ್ ಮೂವ್, ಬಿ ಅಲರ್ಟ್, ಗೋ ದೇರ್, ಕಮ್ ಹಿಯರ್, ಎಲ್ಲ ನಾಯಿ ಭಾಷೆ. ಬಿಂಗ್ ದಟ್ ಬಾಲ್, ಬಿಂಗ್ ದಟ್ ಬ್ರೆಡ್, ಬಿಂಗ್ ದಟ್ ಬಿಸ್ಕೆಟ್, ನಾಯಿಗೆ ಹೆಂಗೆ ಹೇಳ್ತಾರೆ ಹಂಗ್ರಿ. ಸರ್ಕಾರಿ ಶಾಲೆ ಗಾಡಿಗೆ ಹೋಗಿ ಕಿವಿ ಕೊಡ್ರಿ ನೀವು, ಮಾಸ್ತರ್ ದನಿ ಯಾವ್ದ ಹುಡ್ರ ದನಿ ಯಾವ್ದ ಗೊತ್ತಾಗೋದಿಲ್ಲ. ಸುಮ್ಮನೆ ಇರಲಿ, ಮಾಸ್ತರ್ ಯಾರು ಕೇಳ್ಬೇಕು ನಾವಿದೆ. ಒಟ್ಟು ಶಾಲೆ ಹೊರಗೆ ನಾಯಿ ಒದರಾಕತ್ತಿತ್ತಿರು. ಒಮ್ಮೆ ಮಾಸ್ತರ್ ಸುಮ್ಮನೆ ಆಗಿಬಿಟ್ಟ. ಏನು ಒದರ್ತೈತಿ ನಾಯಿ, ತಡಿ ಸುಮ್ಮನೆ ನಿಂತುಬಿಟ್ಟ. ಎಷ್ಟೊತ್ತು ನೋಡಿದ್ರೆ ಹುಡ್ರು ನಾಯಿ ಒದರೋದು ನಿಂದ್ರಿಸ್ತೀವಿ. ಅವಾಗ ಒಂದು ಹುಡುಗಂದ, ಸರ ನಾಯಿ ಒದರೋದು ನಿಂದ್ರಿಸ್ತೀರಿ, ನೀವು ಶುರು ಮಾಡಿರ್ತಾರೆ. ಹಾಂ, ಅದ್ಭುತವಾದಂಥ ವಿಷಯಗಳಿದೆ ನಮ್ಮ ಮಧ್ಯೆ. ಅದಕ್ಕೆ ಇನ್ನೊಬ್ಬರ ಮಾತುಗಳನ್ನು ಕೇಳಿಸ್ಕೊಳ್ರಿ. ದಡ್ಡ ಅಂತ ಬಿಡಬೇಡ್ರಿ, ಅವನ ಹತ್ರ ಅದ್ಭುತವಾದಂಥ ಜ್ಞಾನ ಇರ್ತದೆ ರೀ. ನೀವು ಬೆಂಗಳೂರು ಜನ ಒಂದು ಹೊತ್ತು ಕಾಫಿ ಇಲ್ದಿದ್ರೆ ನಮಗೆ ತಲೆನೋ ಇತ್ತೆ, ಒಂದು ಸ್ವಲ್ಪ ಏನಾದರೂ ಹರಟಾದರೆ ಬೇಜಾರಾಗುತ್ತೆ ಅಂತೀರಿ. ನಮ್ಮ ಕಡೆ ಬರ್ಬೇಕ್ರಿ, 3 ದಿನ ಉಪವಾಸ ಇರ್ತಾವ, ಕುಂತ್ರೆ 3 ದಿವಸದ ಒಮ್ಮೆಲೆ ಉಣ್ತಾರೆ. ನಮ್ಮ ಆಳ ಮಗ ಗದ್ದೆ ಕೆಲಸ ಮಾಡೋ ಭರಮಣ್ಣ ಅಂಥೇಳಿ ನಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಒಂದು ಆಯ್ತವಾರ ಬಂದ. ಅವತ್ತು ನಾವು ಇಡ್ಲಿ ಮಾಡಿದ್ವಿ ಮನೆಯಾಗ. ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳು, 3 ಮಂದಿ ಸಾಕಪ್ಪ 30 ಇಡ್ಲಿ ಅಂತೇಳಿ 30 ಇಡ್ಲಿದು ಒಂದು ಒಬ್ಬಿ ಇಳಿಸಿದ್ವಿ. 30 ಇಡ್ಲಿ, 3 ಪ್ಲೇಟ್ 3 ಒಬ್ಬೆ ಅಂತಾರೆ ನಮ್ಮಲ್ಲಿ. ಆ ಇಡ್ಲಿ ಇಳಿಸೋ ನೀನು ತಿನ್ಬೇಕು ಬಂದುಬಿಟ್ಟವ. ಅವ 3 ಹೊತ್ತು ಮಾಡ್ತಿದ್ರಿ ನಾವು 30 ಇಡ್ಲಿನ, ಮುಂಜಾನೆ 10, ಮಧ್ಯಾಹ್ನ 10, ರಾತ್ರಿಗೆ 10. ಅವ ಬಂದು ಕೂತ್ಕೊಳ್ಳಿ, ನಮ್ಗೆ ಏನಿಸ್ತು ಪಾಪ. ಭರಮಣ್ಣ, ಭರಮಣ್ಣ ಬಾರೋ ನಾಷ್ಟ ಮಾಡ್ಬಾ. ಬಲ್ರಿ ಸರ್ ಬಾಬಾ. ಅವಾಗೇನು ಇಕ್ಕಳ್ದ ತೊಗೊಂಡು 1-2 ಹಾಕೋದು ಸಂಕೋಚ ಮಾಡ್ಕೊತಾನಂತೇಳಿ ಆ ಪಾತ್ರಿನ ಸರಿಸಿದ್ವಿ. ಅವ ಪಾಪ ನೋಡಿ ಹಳ್ಳಿ ಮನುಷ್ಯರೇ 28 ಇಡ್ಲಿ ಹಾಕೊಂಡ್ಬಿಟ್ಟ. 28 ಕ್ಲೋಸ್. 28 ಇಡ್ಲಿ ಹಾಕ್ಕೊಂಡು, ಅರ್ಧ ಬೋಗೋಣಿ ಚಟ್ನಿ ಸುರಿಕೊಂಡು, ಒಂದು ಅರ್ಧ ಡಬ್ರಿ ಸಾಂಬಾರು ಸುರಿಕೊಂಡು, ಕಸ ಪಚ ಕೈ ತಿರುವಾಕೈತಿಬಿಟ್ಟು ಎದ್ದು ನಿಂತು ಭಕ್ತಕೊಂಬಾರ ತುಳ್ದಂಗೆ ತುಳಿಲಿಲ್ಲ ನಾನು ಪುಣ್ಯ. ಅಷ್ಟದನ್ನು ರಮರಾಡಿ ಮಾಡಿ ಉಣ್ಣಾಕತ್ತಿದ್ದೆ. ಇಡ್ಲಿನ ಹಿಂಗೂ ತಿನ್ಬೋದಾ ಅಂತ ನೋಡಿದ್ದ ಅವತ್ತು ನಾನು. ನಾವೆಲ್ಲ ಇಡ್ಲಿ ಹಿಂಗೆ ತಿಂತೀವಿ. ಅವ ಎಲ್ಲ ಕಲಿಸಿ ರಮರಾಡಿ ಮಾಡಿ ನೆಕ್ಕಿಬಿಟ್ಟ ಅದನ್ನು. 28 ಇಡ್ಲಿ ನನ್ನ ಎದುರಿಗೆ ಭಸ್ಮಾಗಿ ಹೋದ್ವು ರೀ. ಭರಮಣ್ಣ ಎಬ್ಸಿದ ತಪ್ಪಾತಲ್ಲಪ್ಪ ನೀನು ಅನ್ಕೊಂಡೆ ನಾ ಮನಸ್ಸಿನಾಗ. ಆದರೂ ಅಭಿಮಾನ ಬಿಡಲಿಲ್ಲ. ಭರಮಣ್ಣ ಭಾಳ ಹಸ್ತಿದ್ದಂಗೆ ಅದೆಯಾ, 1-2 ಇಡ್ಲಿ ಯಾಕೆ ಉಳಿಸ್ತೀವ, ತಗೋ ಅಂದೆ. ಬೇಡ್ರಿ ಸರ, ತಗೋ ಇರ್ಲಿ ಸಂಕಟ,
ಸರ ಯಾವುದಕ್ಕಾತು ಲಿಮಿಟ್ ಇರ್ಬೇಕ್ರಿ ಅಂದ. ಅದೇ ತಾನೇ ಟಾಯ್ಲೆಟ್ ಬಂದು ಹೊಸ್ತು. ನಾ ಮನ್ಯಾಗ ಟಾಯ್ಲೆಟ್ ಕಟ್ಸಿದ್ದೆ. ಊರಾಗಿ ಕೆಂಚಮ್ಮ ಅಂತ ನಮಗೆ ಭಾಳ ಪರಿಚಯದ ಹೆಣ್ಮಗಳು, ನನ್ನ ಮನೆ ಓಪನಿಂಗಿಗೆ ಕರೆಸಿದ್ದೆ ಆಕೆನ. ಬಾರವ ಮನೆಯೆಲ್ಲ ನೋಡಿದ್ಲು, ಭಾಳ ಚಂದ ಐತಿ ಪ್ರಾಣೇಶ ಮನೆ, ಭಾಳ ಕಷ್ಟಪಟ್ಟು ದುಡ್ಡು ತೊಗೊಂಡೆಪ್ಪ, ಭಾಳ ಖುಷಿ ಆಯ್ತು ಅಂದ್ಲು. ಮುಂಜಾನೆದ್ದು ಎಲ್ಲರೂ ಟಾಯ್ಲೆಟ್ಗೆ ಹೋಗ್ಬೇಕಾತು ನೋಡ್ರಿ. ಎಲ್ಲಿ ಹೊರಗೆ ಹೋಗ್ಬೇಡವ ಕೆಂಚಮ್ಮ, ಇಲ್ಲೇ ಮನ್ಯಾಗ ಇರ್ತಾವ, ಇಲ್ಲಿ ಒಳಗೆ ಹೋಗು ಅಂತೇಳಿ ಟಾಯ್ಲೆಟ್ ಡೋರ್ ತೆಗೆದು ಒಳಗೆ ಬಿಟ್ಟೆ. ಹೋದಳ್ರಿ 2 ಮಿನಿಟ್ ಆಗಿಂದು ಹೊರಗೆ ಬಂದು, ಪ್ರಾಣೇಶ 2 ಊದಿನ ಕಡ್ಡಿದ್ರು ಕೊಡಪ್ಪ ಅಂದ್ಲು. ಎದಿನ ಹೊಡಿತೀರಿ ನನಗೆ. ಹಳ್ಳಿ ಹೆಣ್ಮಗಳು ಊದಿನ ಕಡ್ಡಿ ಕೇಳಕ್ಕಂದ್ರೆ ನಾವು ಎಷ್ಟು ಹೊಲಸಿಟ್ಟಿರಬೇಡ ಟಾಯ್ಲೆಟು ಅನಿಸಿ ಬೇಜಾರಾತು ನನಗೆ. ಇಲ್ಲೇ ವಾಲಿ ಏರ್ ಫ್ರೆಶ್ನರ್ ಅಂತ ಇರ್ತೈತೆ, ಊದಿನ ಕಡ್ಡಿ ಏನು ಬೇಡ ಅಂದು, ಇಲ್ಲೆಪ್ಪ ಕೊಡು ಏನೋ ನಡಿ ಅಂತೇಳಿ 2 ಊದಿನ ಕಡ್ಡಿ ಹಚ್ಚಿ ಕೊಟ್ಟಿನಿ. ಒಳಗೆ ಹೋದ್ಲು, ನೀರು ಬೀಳೋ ಶಬ್ದ ಕೇಳ್ಸಕತ್ತೈತಿ, ಏನೋ ಅನ್ನಕತ್ತಾಳ. ಬರೋವಳು ಹೊರಗೆ ಬರೋವಳು. 15 ಮಿನಿಟ್ ಆಗಿಂದ ಕೆಂಚಮ್ಮ ಅಂತ ಕೂಗ್ತೀನಿ, ಬನ್ಯಪ್ಪ ಮುಗಿತಪ್ಪ ಅಂತ ಹೊರಗೆ ಬಂದ್ಲು. ನೋಡ್ತೀನಿ ರೀ, ಏನವ ಇಷ್ಟೊತ್ತೆ ಹಾಕೊಂಡು ಏನು ಮಾಡ್ಲಪ್ಪ, ಒಳಗೆ ಯಾರೋ ಸ್ವಾಮಿಗಳು ಪಾದ ಅದಾವ, ಅವನ ತೊಳೆದ ಊದಿನ ಕಡ್ಡಿ ಬೆಳಗಿದೆ ಅಂದ್ಲು. ಮೂಢನಂಬಿಕೆಗಳು ತವರೂರಾದ ನಮ್ಮ ಜನದಾಗ ಮೋಸ ಹೋಗೋರು ಭಾಳ ಕಡಿಮೆ ಸ್ನೇಹಿತರೆ. ಹಳ್ಳ್ಯಾಗ ಮೋಸ ಹೋಗೋದಿಲ್ಲ, ಯಾರು ಅಬ್ಸರ್ವ್ ಮಾಡ್ರಿ ನೀವು. ಸಿಟ್ಯಾಗ ಮೋಸ ಹೋಗೋದು ಜಾಸ್ತಿ. ಆ ಫೈನಾನ್ಸು, ಆ ಚೀಟಿ, ಇದನ್ನು ಒಂದು ಡಬಲ್ ಮಾಡ್ತೀವಿ. ನಮ್ಮ ಕಡೆ ಭಾಳ ವಿಸರ್ಜನೆ, ಯಾಕಂದ್ರೆ ಕಟ್ಟಾಕ ರೊಕ್ಕನೇ ಇರಂಗಿಲ್ಲ ರೀ ಅವ್ರ ಹತ್ರ. ನೀನು 50 ರೂಪಾಯಿ ಕೊಡು, ಅದನ್ನ ತೊಗೋ, ನನಗೆ 100 ಬಂದಿದ್ದು ನೀ 50 ಮುರ್ಕೋ ಅಂತಾರೆ ನಮ್ಮಲ್ಲಿ ಹಂಗೆ ಇಂಥವು ಫೈನಾನ್ಸ್ ಓಪನ್ ಆಗ್ತಾವ್ರಿ. ಓಪನ್ ಆಗ್ಬೇಕು ಬೆಂಗಳೂರು ಮೈಸೂರಿನಾಗ. ಅವು ನಮ್ಮಲ್ಲಿ ಸಾಧ್ಯ ಇಲ್ಲ ಸ್ನೇಹಿತರೆ. ದೊಡ್ಡರೇ ಇರ್ಬೋದು ಅವರು, ಮೋಸಕ್ಕೆ ಒಳಗಾಗಂಗಿಲ್ಲ. ನಮ್ಮ 3 ಮಂದಿ ಪಿಕ್ ಪಾಕೆಟ್ ಮಾಡ್ರಿ ನೋಡ ನೀವು. ನಮ್ಮ ಕಡೆ ಮಂದಿನ ಹೆಂಗಿಟ್ಟಿರ್ತಾರೆ ರೊಕ್ಕ. ಬ್ಯಾಂಕ್ ಸೇಫ್ ಡಿಪಾಸಿಟ್ನಾಗ ಸಹಿತ ಅಷ್ಟು ಸೇಫ್ ಇರಂಗಿಲ್ಲ ರೀ. ಫಸ್ಟ್ ಮ್ಯಾಗ ದೋತ್ರ ಮ್ಯಾಗ ಒಂದು ಸಣ್ಣ ದೊಡ್ಡ ಪಟ್ಟಿ ಡ್ರೈಯರ್. ಆ ಪಟ್ಟಿ ಡ್ರೈಯರ್ ಒಳಗೆ ಒಂದು VIP ಡ್ರೈಯರು. ಆ VIP ಡ್ರೈಯರ್ನಾಗ ಒಂದು ಪ್ಲಾಸ್ಟಿಕ್ನಾಗ 300 ರೂಪಾಯಿ ಇಟ್ಟು ಅದಕ್ಕೆ ಪಿನ್ ಹಾಕಿರ್ತಾರೆ. ಪಿನ್ ಹಾಕಿ ಅದನ್ನು ಅಲ್ಲಿಟ್ಟು ಮ್ಯಾಗ ಇಷ್ಟೆಲ್ಲ ಸುತ್ತಿ ಯಾವನು ಹೊಡಿಬೇಕ್ರಿ ಅದನ್ನು. ಅವ ಮುಪ್ಪಾಗಿ ಹೋಗ್ತಾನೆ, ನೀವು ನಿಂದ ಅವ್ನು ಟೆಲಿಸ್ಕೋಪ್ ಹಿಡ್ಕೊಂಬರ್ಬೇಕು, ಎಲ್ಲಿ ಐತಿ ರೊಕ್ಕ ಅಂತ ಹಿಂಗೆ ನೋಡೋಕಲ್ಲ. ಇಷ್ಟು ಭೇದಿಸಿ ಅದನ್ನು ಹೊಡೆಯೋದ್ರಾಗ ಸಿಕ್ಕಾಬಿಡ್ತಾನೆ ಅವ್ನ ಕೈಗೆ. ಮುಸ್ಲಿಮು, ಬ್ರಾಹ್ಮಣ ಮತ್ತು ಲಿಂಗಾಯತರು 3 ಜನ ಫ್ರೆಂಡ್ ರೀ ನಮ್ಮಲ್ಲಿ. ಬಶೀರ, ಮಾಲಿಂಗಯ್ಯ, ಆಚಾರ್ಯ ಅಂತೇಳಿ 3 ಮಂದಿ ಮಾತಾಡ್ಕೊಂಡು ಕುಂತಿದ್ರು. ಒಮ್ಮಿಂದಮೇಲೆ ಜಾತಿ ಬಗ್ಗೆ ಮಾತು ಬಂದುಬಿಡ್ತು. ಎದ್ದು ನಿಂತು ಲಿಂಗಾಯತ ಹೇಳಿದೆ, ಲೇ ಒಗ್ಗಟ್ಟಂದ್ರೆ ವೀರಶೈವರ ಒಗ್ಗಟ್ಟಿನ ಮುಂದೆ ಇನ್ನೊಂದು ಒಗ್ಗಟ್ಟಿಲ್ಲ. ನಮ್ಮ ಹಿಂದೆ ಎಷ್ಟು ಮಂದಿ ಅದಾರ ಅಂದ್ರೆ ಮಂದಿನ ಬಿಡಲೆ ನನ್ನ ಹೆಸರಿನಾಗ 101 ಮಂದಿ ಅದಾರ ಅಂದವ. ನಿನ್ನ ಹೆಸರಿನಾಗ 101 ಮಂದಿ ಅದಾರ, ನಿನ್ನ ಹೆಸರೇನಲೇ ಸ್ವಾಮಿ? ನೂರೊಂದಯ್ಯ ಸ್ವಾಮಿ. ನೋಡ್ರಿ, ನೂರೊಂದಯ್ಯ ಸ್ವಾಮಿ ಅಂತ ಲಿಂಗಾಯತರಾಗ ಹೆಸರು ಇಡ್ತಾರೆ. 101 ಮಂದಿ ಅದಾರ ಅವನ ಹೆಸರಿನಾಗ. ನೂರೊಂದಯ್ಯ ಸ್ವಾಮಿ ನನ್ನ ಹೆಸರು. ಬಗಲಾಗ ಮುಸ್ಲಿಮ್ ನಿಂತಿದ್ದ, ಅವ ಅಂದಲೇ ಸ್ವಾಮಿ ನೀನು ಮಗನ ಇನ್ನು 101 ಇರ್ಬೇಕು. ನಮ್ಮದು ಹೆಸರಿನಾಗ ಅಷ್ಟೇ ಜನ ಆದರೆ ಮುಸ್ಲಿಮ್ ಅಂದರೆ ಯೂನಿಟಿ ಗೊತ್ತಾ? ನಿನ್ನ ಹೆಸರೇನಲೇ? 100 ಭಾಷಾ, 100 ಜಿಲಾನಿ, 100 ಅಹ್ಮದ್, 100 ಪಾಷಾ, 100 ಅಬ್ದುಲ್ಲಾ, 100 ಗಫೂರ್, ಎಲ್ಲ 100. ಇವರಿಬ್ಬರು ಸೇರಿ ಬ್ರಾಹ್ಮಣ ಆಚಾರ್ಯ ಹತ್ರ ಬಂದರು. ಲೇ ಆಚಾರ್ಯ, ನಿನ್ನಿಂದ ಯಾರ್ಯಾರ್ಯಾರು ಇಲ್ಲಲೇ, ಜನಿವಾರ ಬಿಟ್ರೆ ಗತಿ ಇಲ್ಲ ಮಕ್ಕಳ ನಿಮಗೆ. ಒಗ್ಗಟ್ಟ ಇಲ್ಲ ಬ್ರಾಹ್ಮಣರಲ್ಲೇ. ನೀವು 4 ಜನ ಬ್ರಾಹ್ಮಣರು ಒಟ್ಟಾಗಿ ಒಂದ ಕಡೆ ಹೊಂಟೀರಿ ಅಂದ್ರೆ 5ನೇದವನ್ನು ಹೊತ್ಕೊಂಡಿರಂತನ ಅರ್ಥ. ಅಷ್ಟು ಒಗ್ಗಟ್ಟೈತಿ ನಿಮ್ಮ ತಲೆ. ನಿಮ್ಮದು ಒಗ್ಗಟ್ಟನ್ಲೇ. ಅವ ಹಿಂಗೆ ನೋಡಿದ ಆಚಾರ್ಯ, ಲೇ ನಿನ್ನ ಹೆಸರೇನ? ನೂರೊಂದಯ್ಯ ಸ್ವಾಮಿ, 101 ಮಂದಿ ಅದಾರ. ನಿನ್ನ ಹೆಸರೇನ? 100 ಪಾಷಾ, 100 ಜಿಲಾನಿ. ನನ್ನ ಹೆಸರೇನು ಗೊತ್ತೈತೆ ನಿಮಗೆ? ಏನು ರೀ? ಅನಂತಕೋಟಿ ಪದ್ಮನಾಭಾಚಾರ ಅಂತ. ಸಂಭ್ರಮ ಸೌರಭದಲ್ಲಿ ಸೇರಿದ ಜನರು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ತಿಳಿದುಕೊಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.